ಪ್ರಣಯ ನ್ಯೂಸ್ ವರದಿಗೆ ಎಚ್ಚೆತ್ತುಕೊಂಡ ತಾಲೂಕಾ ಆಡಳಿತ. ಹೌದು, ತಾಲೂಕಿನ ಶಿವಪೇಟೆ ಗ್ರಾಮದ ಅಂಗನವಾಡಿ ಕೇಂದ್ರ ಒಂದಕ್ಕೆ ರಾಮದುರ್ಗ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ ಭೇಟಿ ನೀಡಿ ಪರಿಶೀಲಿಸಿದರು. ಅವರಾದಿ ಗ್ರಾಮ ಪಂಚಾಯಿತಿ ಪಿಡಿಒ ಬಿಎಸ್ ಗಡದನ್ ಅವರಿಗೆ ಕರೆ ಮಾಡಿ ಅಂಗನವಾಡಿಗೆ ಬೇಕಾಗುವ ಎಲ್ಲ ರೀತಿಯ ಮೂಲ ಸೌಕರ್ಯಗಳು ಹಾಗೂ ದುರಸ್ತಿಗೊಳಿಸಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ರಾಮದುರ್ಗದ ಸಿಡಿಪಿಒ ಶಂಕರ್ ಕುಂಬಾರ್ ಅವರಿಗೆ ತಾಲೂಕಿನ ಅಂಗನವಾಡಿಗಳ ಸ್ಥಿತಿಗತಿಗಳನ್ನು ವಿವರಿಸುವಂತೆ ಹಾಗೂ ಕ್ರಿಯಾ ಯೋಜನೆಯನ್ನ ಕಳಿಸುವಂತೆ ತಿಳಿಸಿದರು. ಒಟ್ಟಾರೆ ಎಲ್ಲ ಬಡ ಮಕ್ಕಳ ಬಾಳಿಗೆ ದಾರಿದೀಪವಾಗುತ್ತಿರುವ ಅಂಗನವಾಡಿಗಳಿಗೆ ಆದಷ್ಟು ಬೇಗ ಜೀವ ಕಳೆ ನೀಡಲಿ ಎಂದು ನಮ್ಮ ಪ್ರಣಯ ನ್ಯೂಸ್ ಕಳಕಳಿಯಾಗಿದೆ. ವರದಿ ಬಸನಗೌಡ ಪಾಟೀಲ್, ಪ್ರಣಯ ನ್ಯೂಸ್, ಸುರೇಬಾನ. ಅನಿವಾರ್ಯ ನಾವು ಇದರಲ್ಲಿ ಮತ್ತು ಏನಾದರೂ ಇನ್ನೂ ಬೇರೆ ಏನಾದರೂ ಆಲ್ಟರ್ನೇಟ್ ಬಿಲ್ಡಿಂಗ್ ಅದಾವನ್ನು ಚೆಕ್ ಮಾಡ್ತೀವಿ. ಅಲ್ಲಿ ತನಕ ಅಲ್ಲಿ ಶಿಫ್ಟ್ ಮಾಡ್ಕೊಳ್ತೀವಿ. ಅಕಸ್ಮಾತ್ ಏನಾದರೂ ನಮ್ಗೆ ಇನ್ನೊಂದು ಬೇರೆ ಬಿಲ್ಡಿಂಗ್ ಸಿಕ್ಕರೆ ಮತ್ತು ಪ್ರಪೋಸಲ್ ಬಂದಂತ ಹೊಸ ಬಿಲ್ಡಿಂಗ್ ಆಗ್ತದೆ. ಸರ್, ಈ ಹಿಂದೆ 8 ವರ್ಷದಿಂದ ಇದು ಬರೀ ಅಲ್ಲಿ ಬಿಲ್ಡಿಂಗ್ ಇಲ್ಲಿ ಬಿಲ್ಡಿಂಗ್ ಅಂತ ಅಡ್ಡಾಡೋದಾಗೈತೆ ರೀ. ಇವಾಗ ಈ ತಾತ್ಕಾಲಿಕ ಒಂದು ಸೂರು ಸಿಕ್ಕರೆ ಒಂದು ಅನುಕೂಲಕತ್ತಿಲ್ಲ. ನೋಡಿ ಚೆಕ್ ಮಾಡ್ತೀವಿ. ಇಲ್ಲಿ ಏನಾದರೂ ನಮ್ಗೆ ಯಾವುದಾದ್ರು ಸರ್ಕಾರಿ ಬಿಲ್ಡಿಂಗ್ಗಳು ಸಿಕ್ಕರೆ ಅಲ್ಲಿ ಮಾಡೋದು. ಸರ್ಕಾರಿ ಬಿಲ್ಡಿಂಗ್ ಅನ್ನೋಕ್ಕೆ ಸರ್ ಎಲ್ಲ ದುರಸ್ತಿ ಒಳಗೆ ಅದಾವೆ ರೀ. ತಾವು ತಾಲೂಕು ಪಂಚಾಯತಿಯಿಂದ ಏನಾರು ತಪ್ಪ ಗ್ರಾಮ ಪಂಚಾಯತಿ ಅನುದಾನದಾಗ ತಾಲೂಕು ಪಂಚಾಯತಿ ಅನುದಾನದಾಗ ತೊಗೊಂಡು ಹೈಕ್ ಮಾಡಿದ್ರೆ ಒಂದು ಬಿಲ್ಡಿಂಗ್ನ ಮಾಡುವಷ್ಟು ರಂಗಿಲ್ಲ ಅಲ್ಲಿ. ಅದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತೂ ಈಗಾಗಲೇ ಈ ಸಲ ಆ್ಯಕ್ಷನ್ ಪ್ಲಾನ್ ಹೋಗಿಬಿಟ್ಟವ್ರಿ. ಮೊದಲೇ ಗಮನಕ್ಕೆ ಬಂದಿದ್ರೆ ಇನ್ನೊಂದು ಸ್ವಲ್ಪ ನೋಡ್ಬೋದಾಗಿತ್ತು ನಾವು. ನಮ್ಮ ನೆಕ್ಸ್ಟ್ ಇದ್ರಾಗ ಆಸ್ಪತ್ರೆಗೆ ಡಿಪಾರ್ಟ್ಮೆಂಟಿಂದ ಏನಾದರೂ ಅವ್ರು ಬಂತಂದ್ರೆ ಅಲ್ಲಿ ನಮ್ಮಲ್ಲಿ 2 ಥರ ಬರ್ತಿರ್ತಾರೆ. ಕನ್ವರ್ಜೆನ್ಸ್ ನರೇಗಾ ಮತ್ತು ಡಿಪಾರ್ಟ್ಮೆಂಟ್ ಕನ್ವರ್ಜೆನ್ಸ್ ಅಂತ ಬರ್ತದೆ. ಅಲ್ಲಿ ಬಂತಂದ್ರೆ ಅದ್ರಾಗ ಹಾಕೊಂಡು ನೋಡೋದು.